ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ನಾಳೆ ರಾತ್ರಿ ಕರೆಕ್ಟಾಗಿ 12 ಗಂಟೆಗೆ ಬಹಳ ವಿಚಿತ್ರ ಘಟನೆ ನಡೆಯಲಿದೆ. ಈ ವಿಡಿಯೋ ನೋಡದೆ ಮಲಗಬೇಡಿ. ಮಧ್ಯರಾತ್ರಿ ರಹಸ್ಯ, ಮಂಗಳನ ಅಬ್ಬರ ಮತ್ತು ವೃಶ್ಚಿಕ ರಾಶಿಯವರ ಅಗೋಚರ ಶಕ್ತಿ. ವೃಶ್ಚಿಕ ರಾಶಿಯವರೇ, ನೀವು ರಾಶಿ ಚಕ್ರದಲ್ಲಿ ಅತ್ಯಂತ ರಹಸ್ಯಮಯ ಮತ್ತು ದೃಢ ಸಂಕಲ್ಪದ ವ್ಯಕ್ತಿಗಳು. ಆದರೆ ನಾಳೆ ಕರೆಕ್ಟಾಗಿ ಮಧ್ಯರಾತ್ರಿ 12 ಗಂಟೆಯಿಂದ 1 ಗಂಟೆಯ ನಡುವೆ ನಿಮ್ಮ ಜೀವನದಲ್ಲಿ ಒಂದು ನಡುಕ ಹುಟ್ಟಿಸುವಂತಹ ಮತ್ತು ನಂಬಲಾಗದ ವಿಚಿತ್ರ ಘಟನೆ ಸಂಭವಿಸಲಿದೆ. ವೃಶ್ಚಿಕ ರಾಶಿಯ ಅಧಿಪತಿ ಸಾಕ್ಷಾತ್ ಮಂಗಳದೇವನು ಈಗ ಕೇತುವಿನ ಪ್ರಭಾವಕ್ಕೆ ಒಳಗಾಗಿದ್ದಾನೆ. ಮಾಹಿತಿಗಾಗಿ ತಿಳಿಸ್ತಾ ಇದ್ದೇವೆ, ನಾಳೆ ರಾತ್ರಿ 12 ಗಂಟೆಯ ನಂತರ ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ಕಿಟಕಿಯ ಹತ್ತಿರ ಒಂದು ಅದೃಶ್ಯ ದೈವಿಕ ಶಕ್ತಿಯ ಸಂಚಾರವಾಗಲಿದೆ. ಇದ್ರ ಬಗ್ಗೆ ಕೇಳಿದರೆ ನಿಮ್ಮ ಕಾಲಿನ ಕೆಳಗೆ ನೆಲವೇ ಜಾರಿ ಹೋದಂತೆ ಆಗುತ್ತೆ. ಈ ವಿಡಿಯೋವನ್ನು ನಿರ್ಲಕ್ಷಿಸುವ ತಪ್ಪು ಮಾಡಬೇಡಿ, ಯಾಕೆಂದರೆ ಇದು ನಿಮ್ಮ ಹಣೆ ಬರಹವನ್ನೇ ಬದಲಿಸುವ ಸಮಯ. ವೃಶ್ಚಿಕ ರಾಶಿಯವರ ಸಂಕಷ್ಟ ಮತ್ತು ವಿಧಿಯ ಕ್ರೂರ ಪರೀಕ್ಷೆ. ವೃಶ್ಚಿಕ ರಾಶಿಯವರು ಎಷ್ಟೇ ಕಷ್ಟ ಬಂದರೂ ಎದೆಗುಂದದವರು. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ಚಿತ್ರಹಿಂಸೆ ಮತ್ತು ಆರ್ಥಿಕ ನಷ್ಟಗಳು ನಿಮ್ಮನ್ನು ಹೈರಾಣಾಗಿಸಿವೆ. ನೀವು ಯಾರಿಗೂ ದ್ರೋಹ ಮಾಡದಿದ್ರೂ ನಿಮ್ಮ ಜೀವನದಲ್ಲಿ ಪದೇ ಪದೇ ಅಡೆತಡೆಗಳು ಬರ್ತಾ ಇವೆ. ಇದಕ್ಕೆ ಕಾರಣ ನಿಮ್ಮ ಜಾತಕದಲ್ಲಿ ನಿರ್ಮಾಣವಾಗ್ತಿರುವ ಪಿತೃದೋಷ ಅಥವಾ ನಿಮ್ಮ ಮೇಲೆ ಬಿದ್ದಿರುವ ಅತ್ಯಂತ ಹಳೆಯ ದೃಷ್ಟಿದೋಷ. ವರ್ಷಗಳಿಂದ ನೀವು ಯಾವುದಕ್ಕಾಗಿ ಹಂಬಲಿಸ್ತಾ ಇದ್ದೀರೋ ಆ ಶುಭಗಳಿಗೆ ಈಗ ಸಮೀಪಿಸಿದೆ. ಆದರೆ ನೆನ್ಪಿಟ್ಕೊಂಬಿಡಿ, ನಾಳೆ ಸರಿಯಾಗಿ ಬೆಳಿಗ್ಗೆ 4 ಗಂಟೆಯ ಮೊದಲು ನೀವು 3 ಘೋರ ತಪ್ಪುಗಳನ್ನು ಮಾಡಲೇಬಾರ್ದು. ವಿಧಿಯ ಆಟದ ಮುಂದೆ ಯಾರೂ ದೊಡ್ಡವರಲ್ಲ, ಇದನ್ನು ನೆನ್ಪಿಟ್ಕೊಂಬಿಡಿ. ನಿಮ್ಮನ್ನು ಕೊಲ್ತಿರುವ ಆ ಭಯಾನಕ ಶತ್ರು ಯಾರು? ವೃಶ್ಚಿಕ ರಾಶಿಯವರೇ, ನಿಮ್ಮ ಜಾತಕದಲ್ಲಿ ಈಗ ಒಬ್ಬ ವಿಷಕಾರಿ ಶತ್ರುವಿನ ಹೆಸರು ಎದ್ದು ಕಾಣ್ತಾ ಇದೆ. ಈ ಶತ್ರುವರೆಗೆ ನಿಮ್ಮ ಹಿತೈಷಿಯಂತೆ ವರ್ತನೆ ಮಾಡ್ತಿರ್ತಾರೆ, ಆದರೆ ಒಳಗೆ ನಿಮ್ಮ ನಾಶಕ್ಕಾಗಿ ಕಾದು ಕುಳಿತಿದ್ದಾರೆ. ಈ ವ್ಯಕ್ತಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ನಿಮ್ಮ ಆಪ್ತ ಸ್ನೇಹಿತರ ಗುಂಪಿನಲ್ಲೇ ಒಬ್ಬರಾಗಿರ್ತಾರೆ. ಈ ಶತ್ರು ನಿಮ್ಮ ಪ್ರಗತಿಯನ್ನು ಸಹಿಸೋದಕ್ಕೆ ಆಗದೆ ನಿಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ನಕಾರಾತ್ಮಕ ಶಕ್ತಿಗಳ ಪ್ರಯೋಗ ಮಾಡ್ತಾ ಇದ್ದಾರೆ. ನಾಳೆ ರಾತ್ರಿ ಆ ವ್ಯಕ್ತಿಯ ಅಸಲಿ ಮುಖವಾಡ ಕಳಚಿ ಬೀಳುವ ಒಂದು ಸುಳಿವು ಕೂಡ ನಿಮಗೆ ಸಿಗುತ್ತೆ. ಈ ಮಾಹಿತಿಯನ್ನು ನೀವು ಒಬ್ಬರೇ ನೋಡಿ ರಹಸ್ಯಗಳನ್ನು ಕಾಪಾಡಿಕೊಳ್ಳಿ. ವೃಶ್ಚಿಕದಂತೆ ಕುಟುಕುವ ಶಕ್ತಿ ಹೊಂದಿರುವ ನೀವು ಈಗ ಜಾಗರೂಕರಾಗಿ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಇನ್ನು ಕಾಳಿದೇವಿಯ ಆಗಮನ ಮತ್ತು ಮನೆಯಲ್ಲಿರುವ ಅಶುದ್ಧ ವಸ್ತುಗಳು. ವೃಶ್ಚಿಕ ರಾಶಿಯವರೇ, ಮಹಾಕಾಳಿ ಅಥವಾ ಚಾಮುಂಡೇಶ್ವರಿಯ ರೂಪದಲ್ಲಿರುವ ಒಂದು ದೈವಿಕ ಶಕ್ತಿ ಕಳೆದ 5 ದಿನಗಳಿಂದ ನಿಮ್ಮ ಮನೆಯನ್ನು ಪ್ರವೇಶ ಮಾಡ್ತಾ ಇದೆ. ನಿಮ್ಮ ಕಣ್ಣೀರನ್ನು ಒರೆಸೋದಕ್ಕೆ ಬಂದಿರುವ ಈ ದೇವಿಯು ನಿಮ್ಮ ಮನೆಯಲ್ಲಿರುವ ಕೆಲವು ವಸ್ತುಗಳನ್ನು ನೋಡಿ ಅತ್ಯಂತ ಕೋಪಗೊಂಡಿದ್ದಾಳೆ. ಆ 2 ವಸ್ತುಗಳು ಯಾವ್ಯಾವು? ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿರುವ ಹಳೆಯ ಮುರಿದ ಕಬ್ಬಿಣದ ವಸ್ತುಗಳು ಅಥವಾ ತುಕ್ಕು ಹಿಡಿದ ಆಯುಧಗಳು, ಉಪಕರಣಗಳು. ನಿಮ್ಮ ಮನೆಯ ಕತ್ತಲೆಯ ಮೂಲೆಯಲ್ಲಿರುವ ಹಳೆಯ ಚರ್ಮದ ವಸ್ತುಗಳು ಅಥವಾ ಹರಿದ ಪಾದರಕ್ಷೆಗಳು. ಈ ವಸ್ತುಗಳು ನಿಮ್ಮ ಮನೆಯಲ್ಲಿರುವ ಸಕಾರಾತ್ಮಕತೆಯನ್ನು ತಡಿತಾ ಇವೆ. ಕೂಡಲೇ ಇವುಗಳನ್ನು ಹೊರಗಡೆ ಹಾಕಿಬಿಡಿ. ಇಂದು ರಾತ್ರಿ ಒಂದು ತಾಮ್ರದ ಲೋಟದಲ್ಲಿ ನೀರನ್ನು ತುಂಬಿ ಅದಕ್ಕೆ ಸ್ವಲ್ಪ ಕುಂಕುಮ ಹಾಕಿ ದೇವರ ಮುಂದಿಡಿ ಮತ್ತು ಮಂಗಳ ದೇವನ ಸ್ಮರಣೆ ಮಾಡಿ. ಮುಂದಿನ 24 ಗಂಟೆಗಳಲ್ಲಿ 3 ಮಹಾ ಚಮತ್ಕಾರಗಳು ನಡೆಯುತ್ತೆ. ವೃಶ್ಚಿಕ ರಾಶಿಯವರೇ, ಈ ಸವಾಲುಗಳ ನಡುವೆ ಕೂಡ ಮುಂದಿನ 24 ಗಂಟೆಗಳಲ್ಲಿ ಈ ಅದ್ಭುತ ಘಟನೆಗಳು ನಿಮ್ಮ ಜೀವನದಲ್ಲಿ ಸಂಭವಿಸಲಿವೆ. ನಿಮ್ಮನ್ನು ಕೆಳಗೆ ತಳ್ಳೋದಕ್ಕೆ ಯತ್ನ ಮಾಡಿದವರು ತಾವಾಗಿ ಸಂಕಷ್ಟಕ್ಕೆ ಸಿಲುಕಿಕೊಳ್ತಾರೆ. ನಿಮ್ಮ ಶತ್ರುಗಳೇ ನಿಮ್ಮ ಮುಂದೆ ತಲೆಬಾಗ್ತಾರೆ. ನಿಂತು ಹೋಗಿದ್ದ ಹಣದ ಹರಿವು ಅನ್ನೋದು ಆರಂಭವಾಗುತ್ತೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಹೊಸ ದಾರಿ ಅನ್ನೋದು ತೆರೆಯುತ್ತೆ. ಇನ್ನು ದೀರ್ಘಕಾಲದ ಮಾನಸಿಕ ಒತ್ತಡ ಅಥವಾ ದೈಹಿಕ ನೋವುಗಳಿಂದ ಇಂದು ರಾತ್ರಿ ನಂತರ ನಿಮಗೆ ಮುಕ್ತಿ ಅನ್ನೋದು ಸಿಗುತ್ತೆ. ಇನ್ನು ಬಾಲಾಜಿ ಮತ್ತು ಭೈರವ ದೇವರ ರಕ್ಷಣೆ ನಿಮ್ಮ ಜಾತಕದಲ್ಲಿ ಈಗ ಕಾರ್ಯಸಿದ್ಧಿ ಯೋಗ ಆರಂಭವಾಗಿದೆ. ಸಾಕ್ಷಾತ್ ಕಾಲಭೈರವ ಮತ್ತು ಹನುಮಂತ ಸ್ವಾಮಿಯು ನಿಮ್ಮ ರಕ್ಷಣೆಗೆ ನೀಡಿದ್ದಾರೆ. ನಿಮ್ಮ ಶತ್ರುಗಳು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಿಮ್ಮ ಕೂದಲು ಕೂಡ ಕೊಂಕಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಿಮ್ಮ ಅತಿಯಾದ ಕೋಪವನ್ನು ಹತೋಟಿಯಲ್ಲಿಡಿ. ನಾಳೆ ರಾತ್ರಿ ಯಾರಾದರೂ ಕಪ್ಪು ನಾಯಿಗೆ ಆಹಾರ ನೀಡಿ. ಇದು ನಿಮ್ಮ ಗ್ರಹಗತಿಗಳನ್ನು ಬಲಪಡಿಸುತ್ತೆ. ಇನ್ನು ಸರಳ ಪರಿಹಾರ ಮತ್ತು ಅದೃಷ್ಟದ ಮಂತ್ರ ಹೇಳೋದಾದರೆ,
ನಾಳೆ ರಾತ್ರಿಯ ವಿಚಿತ್ರ ಘಟನೆಯಿಂದ ಪೂರ್ಣ ಲಾಭ ಪಡೆಯೋದಕ್ಕೆ ಈ ಕೆಲಸ ಮಾಡಿ. ಮನೆಯ ಮುಖ್ಯ ದ್ವಾರಕ್ಕೆ ಸ್ವಲ್ಪ ಅರಿಶಿನ ಮತ್ತು ನೀರಿನ ಮಿಶ್ರಣವನ್ನು ಸಿಂಪಡಿಸಿ. ಕೆಂಪು ಬಣ್ಣದ ಹೂಗಳನ್ನು ದುರ್ಗಾದೇವಿಯೇ ಅಥವಾ ಹತ್ತಿರದ ದೇವಸ್ಥಾನಕ್ಕೆ ಸಮರ್ಪಿಸಿ. ಕಮೆಂಟ್ ಬಾಕ್ಸಲ್ಲಿ ಮತ್ತು ಭಕ್ತಿ ಮತ್ತು ಶ್ರದ್ಧೆಯಿಂದ 5 ಬಾರಿ ಜೈ ಮಾ ಕಾಳಿ ಅಥವಾ ಓಂ ನಮಃ ಶಿವಾಯ ಅಂತ ಬರೀರಿ. ವಿಜಯಶಾಲಿಯಾಗಿ ಹೊರಹೊಮ್ಮುವ ಸಮಯ ನಿಮಗೆ ಬಂದಿದೆ ವೃಶ್ಚಿಕ ರಾಶಿಯವರೇ. ನಿಮ್ಮ ಕಷ್ಟದ ದಿನಗಳು ಈಗ ಕೊನೆಗೊಳ್ತಾ ಇವೆ. ನಿಮ್ಮ ಜೀವನದಲ್ಲಿ ಇಂದಿನಿಂದ ಹೊಸ ಅಧ್ಯಾಯ ಅನ್ನೋದು ಆರಂಭವಾಗಲಿದೆ. ಯಾರೂ ನಿಮ್ಮನ್ನು ಸೋಲಿಸೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಪಾಸಿಟಿವ್ ಆಗಿರಿ ಮತ್ತು ನಿಮ್ಮ ಆತ್ಮಬಲವನ್ನು ನಂಬಿ. ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.